ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ? ಬೆಲ್ಲದವ್ರೆ, ನಿಮ್ಮ ಪಾಯಿಂಟ್ ಎಲ್ಲ ಚೆನ್ನಾಗಿದೆ, ಮತ್ತೆ ಟೈಮ್ ಸ್ವಲ್ಪ ಸಮಸ್ಯೆ ಆಗ್ತಾ ಉಂಟು ನಮಗೆ. ಆದಷ್ಟು ಬಾಳ್ ಡಿಸ್ಟರ್ಬ್ ಮಾಡಿದ್ರು. ಅಲ್ಲ, ಒಂದು ಗಂಟೆ ಆಯ್ತು, 45 ಮಿನಿಟ್ಸ್ ಇಸ್ ಟಾಕಿಂಗ್. ಕೊಡುವ ಎಲ್ಲರೂ ಮಾತಾಡ್ಬೇಕಲ್ಲ, ಅಲ್ಲಿ ಎಲ್ಲ ಮಾತಾಡಿದ್ದಾರೆ. ಆಯ್ತು, ಅವ್ರದ್ದು ಮಾತಾಡೋರಿಲ್ಲ, ಬರೀ 3 ಜನ ಮಾತಾಡೋರ್ದು ನಾವು. ಆಯ್ತು, ಅಷ್ಟು ಮಾತ್ರ ರಿಟರ್ನ್ ಕೊಡ್ತೇವೆ ನಿಮ್ಗೆ. 3 ಜನ ಅದ, ನೀವು ಅಶೋಕ್ ಅವರು ಒಂದು ರೌಂಡ್ ಮುಗಿದ ನಂತರ ಮತ್ತೆ ಕೊಡ್ತೇವೆ. ಮಾತಾಡೋದು ಫಿನಿಶ್ ಇಟ್ ಫಾಸ್ಟ್. ಅಲ್ಲಿ ನಿಮ್ಮ ಪಾಯಿಂಟ್ ಎಲ್ಲ ಕರೆಕ್ಟ್ ಇದೆ. ಬೇಗ 24 ಗಂಟೆ ಕೂತ್ಕೊಂಡು ಕೇಳ್ಬಹುದು, ಮತ್ತೆ ಇಲ್ಲಿ ಪುರ್ಸೋದಿಲ್ಲ, ನಾಳೆ ಮುಗಿಸ್ಬೇಕಲ್ಲ. ಅದಕ್ಕಾಗಿ ಈಗ ಆದಷ್ಟು ಬೇಗ ಮುಗಿಸಿ ಬೇರೆಯವರು ಮಾತಾಡ್ತಾರೆ, ಎಲ್ಲ ಟೈಮ್ ಸಿಗ ಮತ್ತೆ ನಿಮ್ಗೆ ಕೊಡ್ತೇವೆ. ಈಗ ನೀವು ಉಪನಾಯಕರಿದ್ದಾಗ ನಾವ್ ಹಿಂಗೇನಾರು ಮಾಡಿದ್ವಾ? ನಾನು ಮ್ಯಾಕ್ಸಿಮಮ್ ಸ್ವಲ್ಪ ನೆನೆಸ್ಕೊಳ್ಳಿ. ನೀವು ಎಷ್ಟು ಒಂದು ನಿಮಿಷ ಕುತ್ಕೋತಿರ್ಲಿಲ್ಲ ಅಲ್ಲಿ. ಏನು ಮಾಡ್ತೇವೆ ನಿಮಗೆ? ನಮ್ ಜಿಲ್ಲೆಯವರ ಕಾರಣಕ್ಕೆ ಎಲ್ಲ ಬೆಂಬಲ ಕೊಟ್ಟಿದ್ವಿ. ಈಗ ನಮ್ಮ ಉಪನಾಯಕರು ಮಾತಾಡ್ಬೇಕಾದ್ರೆ ನೀವು ಹಿಂಗ್ ತೊಂದರೆ ಎಲ್ಲಕ್ಕಿಂತ ಜಾಸ್ತಿ 45 ಮಿನಿಟ್ಸ್ ಮಾತಾಡಿ ಲೆಟ್ ಇಟ್ ಫಾಸ್ಟ್. ಇಲ್ಲ, ಖಾದರ್ ಅವರ ಕುರ್ಚಿಗೆ ಗಂಬಂಟಿಸಿ ನಿಮಗ ಕ್ಲೋಸ್ ಆಗುವಂತ ಸರ್ಟನ್ ವಿಷಯಗಳನ್ನ ನೆಕ್ಸ್ಟ್ ಮಾತಾಡ್ತೇನೆ. ನಿಮ್ಮ ಆತ್ಮಕ್ಕೆ ಸಮೀಪ ಇರುವಂತ ವಿಷಯಗಳನ್ನು ಕೂಡ ಮಾತಾಡ್ತೇನೆ. ಅಲ್ಲ, ಕರೆಕ್ಟ್. ಈಗ ನನ್ನ ಆತ್ಮಕ್ಕೆ ಮಾತ್ರ ಉಂಟು, ಮನಸ್ಸೆಲ್ಲ ಈ ಕಡೆ ಉಂಟು. ಅದೇನ್ ಮಾಡುದು ಈಗ ಅದಕ್ಕೆ ಫಾಸ್ಟ್ ಆಗ್ಬೇಕಲ್ಲ, ಎಲ್ಲರಿಗೂ ಕೊಡ್ಬೇಕಲ್ಲ. ನಾನು ಸ್ವಲ್ಪ ಮಾತಾಡ್ಲಿಕ್ಕೆ ಬಿಡಿ ಅವರಿಗೆ. ಅಂಕಿ ಸಂಖ್ಯೆಗಳದ್ದು ಸ್ವಲ್ಪ ನಾನು ಬಂದ್ ಮಾಡ್ತೇನೆ. ಅಂದ್ರೆ ಡೀಟೇಲ್ ನಿಮ್ಮ ಪಾಯಿಂಟ್ ಹೇಳಿ. ನಮ್ಮ ಅಂಕಿ ಸಂಖ್ಯೆಗಳ ಬಗ್ಗೆ ಬಂದ್ ಮಾಡ್ತೇನೆ.